ಬರ್ತಾ ಇದ್ದೀನಪ್ಪ. ಅದೇ ಈಗ ದವಸಪೇಟೆ ಬಿಟ್ಟಿದ್ವಿ. ದವಸಪೇಟೆ ಬಿಟ್ಟಿದ್ದೀರಾ? ಓ, ನಾನು ನಿನ್ಗೆಲ್ಲ ಒಳ್ಳೇದ್ ಮಾಡ್ಬೇಕಾದ್ರೆ ನೀನ್ ಯಾಕಪ್ಪ ನನಗೊಂದು ಫೋನೇ ಮಾಡಲ್ಲ? ಓ, ನಾನು ನಿನಗೋಸ್ಕರ ಎಲ್ಲ ಒಳ್ಳೇದ್ ಮಾಡ್ತೀನಿ ಅಲ್ವಾ? ಓ, ನೀನ್ ಯಾಕಪ್ಪ ಒಂದು ಫೋನ್ ಮಾಡಲ್ಲ ನನ್ಗೆ? ಈಗ ಮಾಡಿರಲ್ರ? ಯಾವಾಗ? ಈಗ ಯಾರು ಮಾಡಿದ್ರಲ್ಲ, ರೆಡ್ ಅಕ್ಷರ ಕಾಣ್ತದೆ, ಅದಕ್ಕೆ ಮಾಡಿದೆ. ಹೌದಾ? ಹಾ, ನಿನ್ನ ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ವಿಚಾರದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ನಿನಗೆ ಒಳ್ಳೇದಾಗಬೇಕಲ್ಲ ಅಂತ ಹೇಳ್ಕೊಂಡು ನಾನು ರಾತ್ರಿ ಎಲ್ಲ ಹಗ್ಲು ರಾತ್ರಿ ಶಿವರಾತ್ರಿ ಪ್ರಯುಕ್ತ ನಿನಗೆ ಪೂಜೆ ಎಲ್ಲ ಮಾಡಿದ್ದೀನಲ್ಲಪ್ಪ ನಿನ್ನ ಹೆಸರು ಮೇಲೆ. ಒಮ್ಮೆ ಪೂಜೆ ಮಾಡ್ತಾ ಇದ್ದೀರಾ? ಪೂಜೆ ಮಾಡಿದ್ದೀನಿ. ಯಾವ್ಯಾವ ಪೂಜೆ ಮಾಡಿದ್ರ? ಯಾವ್ಯಾವ ಪೂಜೆ ಮಾಡಿದ್ರಿ ಸ್ವಾಮಿ? ಎಲ್ಲ ಯಾವ್ದಾದ್ ಮಾಡ್ಬೇಕು ಎಲ್ಲ ನಿನ್ಗೆ ಆದಷ್ಟು ಬೇಗ ನಿನಗೆ ಆದಷ್ಟು ಬೇಗ ಮರಣ ಬಂದ್ಬಿಟ್ಟಿತ್ತು. ಯಾರಿಗೆ? ನಿನ್ಗೆ. ನನಗ್ ಮರಣ ಬಂದಿತ್ತ? ಮರಣ ಬಂದ್ಬಿಟ್ಟಿತ್ತು. ಪೂಜೆ ಎಲ್ಲ ಮಾಡಿ ಅದು ನಿನ್ನ ಒಂದ್ ತಿಂಗಳು ಮುಂದಕ್ಕೆ ಹಾಕಿದೀನಿ. ಪೂಜೆ ಮಾಡಿ ಒಂದ್ ತಿಂಗಳು ಮುಂದಕ್ಕೆ ಹಾಕಿದ್ರ? ಮುಂದಿನ ತಿಂಗಳು 20ನೇ ತಾರೀಕು ಸತ್ತೋಗ್ತೀನಿ ನೀನು. ನೋಡಿ ಹೇಳಿ ಸರ್, ಪೂಜೆ ಮಾಡಿ ನನ್ ಮರಣ ಮುಂದಕ್ಕೆ ಹಾಕಿದಿರಾ? ಮುಂದಿನ ತಿಂಗಳು 20ನೇ ತಾರೀಕಿಗೆ ಸತ್ತೋಗ್ತೀನಿ ನೀನು. ನಿಮ್ದು ಅಲ್ಲ ಸ್ವಾಮಿ, ನಾನು ಕೆಟ್ಟ ಮಾತಾಡ್ಬೇಕಾಗತ್ತಿನ. ನಮ್ಮ ಫೋನ್ ಆಯ್ತಯ್ಯ, ಆರಾಮ್ ಮಾಡ್ತಿದೀವಿ ಅದು ಇದು ಅಂತ ಆಮೇಲೆ ನಮ್ಮನ್ನ ಊಟದಲ್ಲಿ ಕಿತ್ತಾಕಿರಿ. ಅಮ್ಮ ನೋಡಿ ಎಲ್ಲ ಹೋದ್ರಿ ನೋಡಿ, ಇವಾಗ ಮುಚ್ಚಿ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ ಮರಣ ಆಗ್ತಿಲ್ಲ. ನೆನ್ನೆ ನಮ್ಮ ಹುಡುಗ ಸತ್ತೋದ. ಮೊನ್ನೆ ದಿನ ಅವ್ರ ಯಾರು ಯಜಮಾನ್ರು ತೀರೋದ್ರು. ನೋಡಪ್ಪ, ನೀವು ಫೋನ್ ಮಾಡೋದೇ ಬೇಡ ಸ್ವಾಮಿ. ನಿಮ್ ನೋಡಿ, ನೀವು ಫೋನಲ್ಲಿ ಮಾಡೋದೇ ಬೇಡ ಸ್ವಾಮಿ. ಖಂಡಿತ ನೋಡಿ, ನಮ್ಮನ್ನ ಆಳೆ ಅರ್ಧ ಜೀವ ಮಾಡಿ ನಾನು ಗ್ಲೂಕೋಸ್ ಹಾಕ್ಕೊಂಡಿದ್ದೀನಿ. ಯಾಕಪ್ಪ? ಎದೆ ಹಿಡ್ಕೊಂಡಂಗಾಗಿ ನೀವು ಎದುರಿಸಿ ನಾವು ತುಲ್ಲಾಗಿ ಊಟ ಹೇಳ್ತೀರಾ? ಹೌದು. ಆರೋಗ್ಯ ತುಂಡು ಹೊಡ್ಕೊಂಡು ಹೋಯ್ತಂದು. ಅಲ್ಲಪ್ಪ ನರಸಿಂಹರಾಜು, ಸುಮ್ಮನೆ ಸ್ವಾಮಿ, ಯಾಕೆ ಎದುರಿಸ್ತೀರ ನಮ್ಮನ್ನ? ಆರೋಗ್ಯವೇ ಹೆಂಗು ಸಹ ಮುಟ್ದಂಗಾಗಿ ಹೋಗಿದ್ದೀನಿ ನಾನು ಎದುರ್ಕೊಂಡು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವ ಭಾಗ್ಯ ಅಂತ ಅಂತೀಯ. ನಿಮ್ಮ ಅಮ್ಮ ನಮ್ಗಿಲ್ಲಿ ದಿಗ್ಲು ಎತ್ಕೊಂಡ್ ಬಂದೆ ಸಾಹಿತ್ಯ ಅಂದು ಅದೇಂಗ್ ಭಾಗ್ಯ ಬರ್ತದೆ? ನೋಡಪ್ಪ, ಅಪ್ಪಗ ನಾನು ತುಣ್ಣಾಕ ಯಾವಾಗ ಎಡಿಸ್ತಿರೋ ಸ್ವಾಮಿ. ನೀನು ಫೋನ್ ಮಾಡಕ್ ಹಿಡಿದ್ಮೇಲೆ ನಾನು ಇದು 14 kg ಹೊಟ್ಟೆ ಬಂದೈತೆ. ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಆರೋಗ್ಯ ಎಲ್ಲಾರ್ಗು ಚೆನ್ನಾಗಿರ್ಬೇಕು. ನನ್ನಂಗೆ ಆರೋಗ್ಯ ತುಳ್ಳಿ ಬಿಡ್ತೆ ಊಟ. ನಿಮ್ಮ ತುಳ್ಳಿನ ಸ್ವಾಮಿನ ತುಣ್ಣಾಕ ಯಾಕಪ್ಪ? ಮತ್ತೆ ಯಾಕೆ ಎಲ್ಲ ನನಗೆ ಬಿಡೋದು, ಊತ್ ಬಿಡೋದು, ಸತ್ತೋಗ್ತೀಯ ನೀನು. ಆರಾಮ್ ಮಾಡ್ಕ, ಡೇಟ್ ಮುಂದೆ ಹಾಕಿದ್ದೀನಿ. ಬರ್ದು ನೀನೇ ಬರ್ದಿದ್ದೆ ಹಳೆ ಬರೋಣ. ಅವೆಲ್ಲ ಬಿಡು ನೀನು. ಈಗ ನಿನ್ಗೆ ಇವತ್ತು ನಿನ್ನೆ ಸಾಯಂಕಾಲ ಮರಣ ಆಗ್ಬೇಕಾಯ್ತು. ರಾತ್ರಿ 8 ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು. ಮರಣ ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ನಿನ್ಗೆ. ನೋಡ್ರಿ, ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ಅಂತೆ. ಮುಂದಿನ ತಿಂಗಳು ಮುಂದಿನ ತಿಂಗಳು 20ನೇ ತಾರೀಕೊಳಗೆ ನಿನ್ಗೆ ಆಕ್ಸಿಡೆಂಟ್ ಆಗುತ್ತೆ. ನಿನ್ನ ತಲೆ ಎಲ್ಲ ಒಡೆದೋಗಿ ಕೈ ಕಾಲೆಲ್ಲ ಮುರಿದೋಗಿ ನೀನ್ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತೀಯ. ಹೌದ್ರಿ, ಈಗ ನಮ್ಮ ಕಾರಾಗ ಹೋಗ್ತಾ ಇದ್ದೀವಿ. ನಿಂತು ಬಿಟ್ಟು ಫೋನ್ ಮಾಡೋದು ನೋಡ್ರಿ. ಇಲ್ಲಿ 3 ತಿಂಗಳೊಳಗೆ ಆಕ್ಸಿಡೆಂಟ್ ಆಗಿ ಹೋಗ್ತೀನಿ ನಾನು. 3 ತಿಂಗಳಲ್ಲ, ಮುಂದಿನ ತಿಂಗಳು. ಗಂಟೆ ಬೇರೆ ಅಲ್ಲಾಡ್ತಾ ಇದ್ದೀವಿ. ಯಾಕೋ ಸತ್ಯ ಅನ್ನೋ ಕಾಣುತ್ತೆ. ಯಾರು ಗಂಟೆ ಬೇರೆ ಅಲ್ಲಾಡ್ತಾ ಇದ್ದಾನೆ, ಯಾರೋ ಸತ್ಯ ಅನ್ನೋ ಕಾಣುತ್ತೆ. ಹೂನಪ್ಪ, ಸತ್ಯ ಸತ್ಯ ಸತ್ಯ. ಫ್ಯಾನ್ ನಿಲ್ಸಿ ಹೋಗ್ರಿ. ನಿಧಾನ ಫೋನ್ ನಾನು ಒಂದಿಷ್ಟು ಫೋನ್ ಮಾಡಿವ್ರಿ. ಹಲೋ, ಇದು ಸತ್ಯ ಸತ್ಯ ಸತ್ಯ. ಮುಂದಿನ ತಿಂಗಳು 20ನೇ ತಾರೀಕಿಗೆ ನಿನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ. ನೋಡಿ ಸ್ವಾಮಿ, ಪ್ರವೀಣ ಕೇಳ್ರಿ ಅದೇನು. ನರಸಿಂಹರಾಜು, ಅಣ್ಣ ದಯವಿಟ್ಟು ನಾವು ಅವ್ರ ಜೊತೆ ಎಲ್ಲ ಬೇರೆ ಜೊತೆ ಮಾತಾಡಲ್ಲ. ಭಕ್ತಾದಿ ನನ್ ಭಕ್ತಾದಿ ಕೊಡಿ. ಹೌದಾ ಅಣ್ಣ? ಅವ್ರು ನೋಡೋಣ, ಲಲ್ಲಿ ಅವ್ರನ್ನೆಲ್ಲ ಮಡಿಕೊಂಡು, ಪಾರ್ವತಮ್ಮನೆಲ್ಲ ಮಡಿಕೊಂಡು, ಅವ್ರ ಬಾಳೆಲ್ಲ ಹಾಡ್ ಮಾಡೋಣ ರತ್ನ ಮುಂದೆಲ್ಲ. ಯಾಕೆ ಸ್ವಾಮಿ ನಮ್ಗೆ ಇಷ್ಟೆಲ್ಲ ಜನಗಳು ನೋಡಿ ಗಾರ ಹೋಗ್ತಾ ಇದ್ವಿ. ನಾವು ಇಲ್ಲಿ ಅಪ್ಚೇಸ್ತಾ ಇದ್ದೀವಿ. ಇವಾಗ
ನೋಡಪ್ಪ ನೀನ್ ಅಪ್ಸಿಯಲ್ಲೇ ಆಗಿರು. ಅಭ್ಯರ್ಥಿ ಹಾಕಿರು ನೀವು ಅದನ್ನೆಲ್ಲ ಹೇಳ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ ನಾನು. ಅಲ್ಲ ಆ ಲಕ್ಷ್ಮಣ್ ಗಂಡ್ಸಪ್ ಯಾರ ಮನೆ ಬಾಗ್ಲಿಗೆ ಹೋದ್ರು ಇದನ್ನ ನೀನೇ ಮಾತಾಡೋದು ಅಂತ ಕೊಡ್ತಾರೆ ಓಟ್ ಕೇಳಕ್ ಹೋದ್ರೆ. ನರಸಿಂಹರಾಜು ನರಸಿಂಹರಾಜ್ ನಾನು ಪುಣ್ಯ ಕೈ ನೀನು. ಏಯ್ ನರಸಿಂಹರಾಜು ಹಲೋ ಹಲೋ ನೋಡಪ್ಪ ನೀನು ಆ ಗಂಡ್ಸಪ್ ಮುಂಡೆ ಲಕ್ಷ್ಮಣ್ ಮುಂದೆ ದುಡ್ಡು ಇಸ್ಕೊಂಡ್ ಬಂದು ಜೀವನ ಮಾಡಿದ್ರೆ ಸತ್ಯ. ಕೊಡ್ತೀನಿ ನೋಡಿ. ಹಾ ಕೊಡಿ.